ಕ್ಯಾನ್ಸರಿಂದಾಗಿ ದೇಹದ ಬೇರೆ ಬೇರೆ ಭಾಗಗಳನ್ನ ತೆಗೆದುಬಿಟ್ಟಿರುತ್ತೆ, ಆಲ್ಮೋಸ್ಟ್ ಡಿಸ್ಟ್ರಕ್ಷನ್ ಥರ ಆಗೋಗಿರುತ್ತೆ. ತುಂಬ ಜನರಿಗೆ ಅರಿವೇ ಇಲ್ಲ ಇದನ್ನು ರೀಕನ್ಸ್ಟ್ರಕ್ಟಿವ್ ಪ್ಲಾಸ್ಟಿಕ್ ಸರ್ಜರಿಯಿಂದ ಸರಿ ಮಾಡ್ಬೋದು ಅಂತ. ಆಲ್ಮೋಸ್ಟ್ ಮುಂಚಿನ ಥರನೇ ಮಾಡ್ಬೋದು, ಫಂಕ್ಷನಲಿ ಮತ್ತು ನೋಡೋದಕ್ಕೆ ಸಹಿತ ಅದೇ ಥರ ಮಾಡ್ಬೋದು ಅನ್ನೋದು ಅರಿವೇ ಇಲ್ಲ. ಏಕೆಂದರೆ ಎಲ್ಲರೂ ಏನು ಅನ್ಕೊತಾರೆ, ನಾನು ಮುಂಚೆ ಹೇಳಿರುವಂಥ ಕಾಸ್ಮೆಟಿಕ್ ಸರ್ಜರಿ ಮಾತ್ರ ಪ್ಲಾಸ್ಟಿಕ್ ಸರ್ಜರಿ ಅಂತ. ಖಂಡಿತ ತಪ್ಪು. ಕ್ಯಾನ್ಸರಿಂದಾಗಿ ದವಡೆಗಳನ್ನೇ ತೆಗೆದಿರ್ತಾರೆ, ಅದನ್ನು ಮತ್ತೆ ಕಾಲಿನ ಮೂಳೆಯಿಂದ ದವಡೆಯನ್ನು ಮತ್ತೆ ರೀಶೇಪ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ನ ಕಂಡುಹಿಡಿತೀವಿ. ಇದನ್ನು ಮೈಕ್ರೋವ್ಯಾಸ್ಕ್ಯುಲರ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಇನ್ನು ಕೆನ್ನೆನ ಒಂದು ದೊಡ್ಡದಾಗಿ ತೆಗೆದು ಅಲ್ಲಿ ಕಡ್ಡ ಬಿದ್ದಿದ್ರೆ ಅದನ್ನು ಇದು ಮಾಡೋದು, ಸ್ತನಗಳನ್ನು ತೆಗೆದಿದ್ರೆ ಮತ್ತೆ ಸ್ತನಗಳನ್ನು ರೀಕನ್ಸ್ಟ್ರಕ್ಟ್ ಮಾಡೋದು. ಇದು ಕೊಡುವಂತಹ ಸೊಲ್ಯೂಷನ್ ಇದೆಯಲ್ಲ, ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕಾಗಲ್ಲ. ನೀವು ಯಾರು ಒಬ್ಬರು ಆಫ್ಟರ್ ಕ್ಯಾನ್ಸರ್ ಸರ್ಜರಿ ಆಗಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ವಾಪಸ್ಸು ನಾರ್ಮಲ್ ಲೈಫ್ಗೆ ಬರ್ತಾರಲ್ಲ, ಅವ್ರನ್ನ ಕೇಳಿ ನೋಡಿ, ಆವಾಗ ಇದ್ರ ವ್ಯಾಲ್ಯೂ ಗೊತ್ತಾಗುತ್ತೆ.